ಹಲೋ ಚಾಂಪಿಯನ್ಸ್. ಸೊ ಇವತ್ತು ಎಲೆಕ್ಟ್ರಿಸಿಟಿ ಆ್ಯಂಡ್ ಬರೀ ನ್ಯೂಮರಿಕಲ್ಸ್ ಆಗಲೇ ನಾನು PYQಸು ಒಂದು ವಿಡಿಯೋ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಬರೀ ನ್ಯೂಮರಿಕಲ್ಸ್ ಅಲ್ಲ, ಸೊ PYQಸ್ ಎಲೆಕ್ಟ್ರಿಸಿಟಿಯಿಂದ ಏನೇನು ಬಂದಿದೆ, ಸೊ 1 ಮಾರ್ಕ್ಸು 2 ಮಾರ್ಕ್ಸು 3 ಮಾರ್ಕ್ಸು, ಸೊ ಡೆಫಿನೇಷನ್ಸ್ ಆಗಿರ್ಬೋದು ಅಥವಾ ಎಕ್ಸ್ಪ್ಲನೇಷನ್ ಆಗಿರ್ಬೋದು, ಸೊ ಅದೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಸೊ ನ್ಯೂಮರಿಕಲ್ಸ್, PYQs ಆ್ಯಂಡ್ 1 ಮಾರ್ಕ್ 2 ಮಾರ್ಕ್ಸ್ ಪ್ಲಸ್ 1 ಶಾರ್ಟು, ಸೊ 3 ವಿಡಿಯೋ ಇದೆ. ಸೊ ಯಾರಾದರೂ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿರಿ. ಸೊ ಇದೊಂದು ಏನಿದೆ. ಆ್ಯಂಡ್ ಅಗೇನ್ ಈ ವಿಡಿಯೋಲಿ ಹಿಂದಿಂದು ಟೆಕ್ಸ್ಟ್ ಬುಕ್ ಹಿಂದಿಂದು ಕ್ವಶನ್ಸ್ ಏನಿದೆ ಅದನ್ನು ಎಕ್ಸಾಕ್ಟ್ ಅದೇ ನಂಬರ್ಸ್ ತೊಗೊಂಡಿಲ್ಲ, ಸೊ ನಂಬರ್ಸ್ ಚೇಂಜ್ ಮಾಡಿ ತೊಗೊಂಡಿದ್ದೇನೆ. ಸೊ ದೋಸ್ ಹೂ ಆರ್ ಕಾನ್ಫಿಡೆಂಟ್, ಈಗ ಹೇಳ್ತೀನಿ, ಸೊ ದೋಸ್ ಹೂ ಆರ್ ಕಾನ್ಫಿಡೆಂಟ್ ವಿತ್ ಆಲ್ ದ ಪ್ರಾಬ್ಲಮ್ಸ್ ದಟ್ ಆರ್ ದೇರ್ ಬಿಹೈಂಡ್ ದ ಟೆಕ್ಸ್ಟ್ ಬುಕ್. ಅಂದರೆ ಟೆಕ್ಸ್ಟ್ ಬುಕ್ ಹಿಂದೆ ಏನೇನು ಪ್ರಾಬ್ಲಮ್ಸ್ ಇದೆ, ಸೊ ಅದು ಯಾರು ಕಾನ್ಫಿಡೆನ್ಸ್ ಇದೆ, ಸೊ ದೋಸ್ ಹೂ ಸೇ ದಟ್ ಓಕೆ ನನಗೆ ಯಾವುದೇ ಕೊಟ್ಟರು ಏನೇ ನಂಬರ್ ಚೇಂಜ್ ಮಾಡಿಕೊಟ್ರು ಐ ವಿಲ್ ಬಿ ಏಬಲ್ ಟು ಸಾಲ್ವ್ ಅಂತ ಇತ್ತು ಅಂದರೆ ಯು ಕ್ಯಾನ್ ಸ್ಕಿಪ್ ದಿಸ್ ವಿಡಿಯೋ, ಬಿಕಾಸ್ ನೀವು ಬೇರೆದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಸೊ ಐ ಆಮ್ ಟೆಲಿಂಗ್ ನೌ ಇಟ್ ಸೆಲ್ಫ್, ಐ ಡೋಂಟ್ ವಾಂಟ್ ಟು ವೇಸ್ಟ್ ಯುವರ್ ಟೈಮ್. ಸೊ ಅದಕ್ಕೆ ಸೊ ಲೆಟ್ಸ್ ಬಿಗಿನ್. ಈ ಕಾಪರ್ ವೈರ್ ಹ್ಯಾಸ್ ಡಯಾಮೀಟರ್, ಫಸ್ಟ್ ರೆಸಿಸ್ಟಿವಿಟಿ ತೊಗೊಂಡಿದ್ದೇನೆ. ಸೊ ಕಾಪರ್ ವೈರ್ ಇದೆ, ಅದರದ್ದು ರೆಸಿಸ್ಟಿವಿಟಿ ಇದೆ. ಸೊ ರೆಸಿಸ್ಟಿವಿಟಿ ಎಷ್ಟು? ಓಕೆ, ಡಯಾಮೀಟರ್, ಸೊ ಡಯಾಮೀಟರ್ 14 ಮಿಲಿಮೀಟರ್ ಆಯಿತು ಅಂದರೆ, ಸೊ ರೇಡಿಯಸ್ ಇದು ಓಕೆ, ಸೊ ರೇಡಿಯಸ್ ಡಯಾಮೀಟರ್ 14 ಆಯಿತು ಅಂದರೆ ರೇಡಿಯಸ್ ಏನಾಗುತ್ತೆ 7. ಸೊ ಏನೋ ಸ್ಟಕ್ ಆಯಿತು ತಡ್ರಿ, ಫೈನ್, 2 ಸಲ ಬಂತ. ಸೊ ಡಯಾಮೀಟರ್ 14 ಆಯಿತು ಅಂದರೆ ರೇಡಿಯಸ್ ಏನಾಯಿತು 7 mm. ಸೊ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ದಿಸ್ ಇಸ್ ಮಿಲಿಮೀಟರ್. ಸೊ ಇದನ್ನು ಮೀಟರ್ ಕನ್ವರ್ಟ್ ಮಾಡಬೇಕು, ಬಿಕಾಸ್ ರೆಸಿಸ್ಟಿವಿಟಿಲು ಮೀಟರ್ ಇದೆ. ಸೊ 7 mm ಕ್ಯಾನ್ ಬಿ ರಿಟರ್ನ್ ಆಸ್ 7 × 10⁻³ ಮೀಟರ್. ಸೊ ರೆಸಿಸ್ಟಿವಿಟಿ ಇದೆ. ವಾಟ್ ವಿಲ್ ಬಿ ದ ಲೆಂತ್ ಆಫ್ ದಿಸ್ ವೈರ್? ಸೊ ಲೆಂತ್ ಕೇಳ್ತಿದ್ದಾರೆ, ದೇ ಹ್ಯಾವ್ ಗಿವನ್ ದ ರೆಸಿಸ್ಟೆನ್ಸ್ ಎಷ್ಟು 4. ಸೊ ಫಾರ್ಮುಲಾ R is equal to ρl/A. ಸೊ ಆರ್ ಗೊತ್ತು, ರೆಸಿಸ್ಟಿವಿಟಿ ಗೊತ್ತು, ಲೆಂತ್ ಫೈಂಡ್ ಮಾಡಬೇಕು, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಸೊ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಗೇನ್ ಸರ್ಕಲ್ಲು, A is equal to πr², π 22/7, R 7 × 10⁻³ ಹೋಲ್ ಸ್ಕ್ವೇರ್. ಸೊ ಇದನ್ನು 22/7, ಸೊ 7 × 7 × 10⁻³ ಹೋಲ್ ಸ್ಕ್ವೇರ್ ಅಂದರೆ 10⁻⁻6. ಸೊ 7 7 ಕ್ಯಾನ್ಸಲ್ ಆಯಿತು. 22 × 7 154 × 10⁻⁻6. ಸೊ ಇದನ್ನು ನಾನು 1.54 × 10⁻, ಡೆಸಿಮಲ್ನ ಎರಡು ಪೊಸಿಷನ್ನು ಲೆಫ್ಟ್ ತೊಗೊಂಡೆ. ಸೊ ಇದು -6 ಇರೋದೇನಾಗುತ್ತೆ, 2 ಜಾಸ್ತಿ ಆಗುತ್ತೆ ಅಂದರೆ -4. ಮೈನಸ್ ಇರೋದ್ರಿಂದ ಜಾಸ್ತಿ ಅಂದರೆ -4. ಓಕೆ, ಸೊ ದಟ್ ಈಸ್ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಸೊ ಹಾಕ್ರಿ, ರೆಸಿಸ್ಟೆನ್ಸ್ ಎಷ್ಟು 4, ರೆಸಿಸ್ಟಿವಿಟಿ 12.32 × 10⁻⁻4, ಸೊ ಇಂಟು L ಡಿವೈಡೆಡ್ ಬೈ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ 1.54 × 10⁻⁻4. ಸೊ ಈಗ 10⁻⁻4 ಕ್ಯಾನ್ಸಲ್ ಆಯಿತು. 12.32 ಡಿವೈಡ್ ಬೈ 1.54, ಸೊ ಎಷ್ಟು ಬರುತ್ತೆ? ಆಲ್ಮೋಸ್ಟ್ ನೀವು ನೋಡಿದ್ರೆ ಅಂದರೆ ಮೋಸ್ಟ್ಲಿ 8 ಏನೋ ಬರುತ್ತೆ. 12.32 ಡಿವೈಡ್ ಬೈ 1.54, ಸೊ 8 ಬರುತ್ತೆ. ಸೊ ಇದು ಕ್ಯಾನ್ಸಲ್ ಆಯಿತು ಅಂದರೆ 8 ಬರುತ್ತೆ. ಸೊ 8 ಕೆಳಗೆ ಹೋಯ್ತು ಅಂದರೆ, ಸೊ ಲೆಫ್ಟ್ ಸೈಡ್ ಹೋಯ್ತು ಅಂದರೆ 4/8. ಸೊ ದಿಸ್ ಇಸ್ 1/2. ಸೊ ಲೆಂತ್ ಇಸ್ 1/2. ಸೊ 1/2 ಅಗೇನ್ ವಾಟ್, ಏನು 1/2 ಮೀಟರ್, ಯೂನಿಟ್ ಇಸ್ ಇಂಪಾರ್ಟೆಂಟ್. ಬಟ್ ಇಷ್ಟೇ ಮುಗ್ದಿಲ್ಲ. ಹೌ ಮಚ್ ಡಸ್ ದ ರೆಸಿಸ್ಟೆನ್ಸ್ ಚೇಂಜ್ ಇಫ್ ದ ಡಯಾಮೀಟರ್ ಇಸ್ ಡಬಲ್ಡ್? ಸೊ ಡಯಾಮೀಟರ್ ಡಬಲ್ ಆಯಿತು ಅಂದರೆ, ರೇಡಿಯಸ್ ಏನಾಗಬೇಕು, ಡಬಲ್ ಆಗಬೇಕು. ಸೊ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಪೈ R, ರೇಡಿಯಸ್ ಇರೋದೇನಾಯಿತು ಡಬಲ್ ಆಯಿತು. ಸೊ R ಇರೋದೇನಾಯಿತು 2R ಆಯಿತು. ಸೊ 2R ಹೋಲ್ ಸ್ಕ್ವೇರ್. ಸೊ ಎಷ್ಟಾಯಿತು 4πr², ಯಾಕಂದರೆ 2r² ಅಂದರೆ 4r² ಇಂಟು ಪೈ 4πr². ಓಕೆ, ಅದನ್ನು ಹಿಂಗೆ ಬರೀಬೇಕಾ, ಪೈ ಇಂಟು 4r². ಸೊ ಏನಾಯಿತು 4πr². ದಿಸ್ ಇಸ್ ದ ನ್ಯೂ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಓಕೆ, ನ್ಯೂ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಸೊ ಈಗ ರೆಸಿಸ್ಟೆನ್ಸ್ ಏನಾಗುತ್ತೆ, R is equal to
ರೆಸಿಸ್ಟಿವಿಟಿ ಚೇಂಜ್ ಆಗ್ತಿಲ್ಲ, ಲೆಂತು ಚೇಂಜ್ ಆಗ್ತಿಲ್ಲ. ಸೊ ಏರಿಯಾ ಅಷ್ಟೇ ಚೇಂಜ್ ಆಗ್ತಿದೆ, ವಿಚ್ ಇಸ್ ನ್ಯೂ ಏರಿಯಾ. ಸೊ ಏನಾಯಿತು, ರೋ ಎಲ್ ಬೈ ನ್ಯೂ ಏರಿಯಾ ಎಷ್ಟು 4πr². ಸೊ 4ನ ನಾನು ಹೊರಗೆ ತೆಗೆದೆ ಅಂದರೆ ರೋ ಎಲ್ ಬೈ πr². ಸೊ ಇದೇನಾಯ್ತಿದು, ಸೊ ದಿಸ್ ಈಸ್ ನಥಿಂಗ್ ಬಟ್ ದ ಓಲ್ಡ್ ರೆಸಿಸ್ಟೆನ್ಸ್. ಸೊ ಓಲ್ಡ್ ರೆಸಿಸ್ಟೆನ್ಸ್ ಏನಿದೆ, ಸೊ ಇಲ್ಲಿ ರೋ ಎಲ್ ಬೈ ಎ ಅಂದರೆ πr². ಸೊ ದಿಸ್ ಇಸ್ ದ ಓಲ್ಡ್ ರೆಸಿಸ್ಟೆನ್ಸ್. ಸೊ ನ್ಯೂ ರೆಸಿಸ್ಟೆನ್ಸ್ ಏನಾಯಿತು, ದಿಸ್ ಬಿಕೇಮ್ 1/4 ಆಫ್ ದ ಪ್ರೀವಿಯಸ್ ರೆಸಿಸ್ಟೆನ್ಸ್. ಯಾವಾಗ ಡಯಾಮೀಟರ್ ಡಬಲ್ ಆಯಿತು ಅಥವಾ ರೇಡಿಯಸ್ ಡಬಲ್ ಆಯಿತು ಅಂದರೆ ರೆಸಿಸ್ಟೆನ್ಸ್ ಏನಾಗುತ್ತೆ, ಇಟ್ ಬಿಕಮ್ಸ್ 1/4 ಆಫ್ ದ ಪ್ರೀವಿಯಸ್ ಒನ್. ಸೊ 1/4 ಆಫ್ ದ ಪ್ರೀವಿಯಸ್ ಒನ್ ಅಂದರೆ ಎಷ್ಟಾಯಿತು, ಸೊ ಹಿಂದೆ 4 ಇತ್ತು, ಸೊ ಈಗೇನಾಯಿತು, ಸೊ ದಿಸ್ ಬಿಕಮ್ಸ್ 1/4 ಆಫ್ 4 ವಿಚ್ ಇಸ್ 1 ಓಮ್. ಸೊ ಹೊಸದೇನಾಯಿತು, ಇಟ್ ಬಿಕೇಮ್ 1 ಓಮ್ ಆಯ್ತಲ್ಲ. ನೆಕ್ಸ್ಟು, when a 24 volt battery is connected to unknown resistor, there is a current of 6 milliampere. So ಇದು ಅಗೇನ್ ಇದು ಯಾಕೆ ತೊಗೊಂಡೆ, ಈಸಿ ಬಟ್ milliampere ಮೈಕ್ರೋ ಆಂಪಿಯರ್. ಸೊ 1 milliampere ಅಂದರೆ 10⁻³ ಆಂಪಿಯರ್, ಮೈಕ್ರೋ ಅಂದರೆ 10⁻⁻6. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆ, ನೆಕ್ಸ್ಟು ಕರೆಂಟ್ ಇದೆ. ಸೊ ಏನು ಕೇಳ್ತಿದ್ದಾರೆ, ರೆಸಿಸ್ಟೆನ್ಸ್ R is equal to ಫಾರ್ಮುಲಾ V/I. ಸೊ ಸಬ್ಸ್ಟಿಟ್ಯೂಟ್ ಮಾಡಿರಿ, V ಅಂದರೆ 24, I ಅಂದರೆ 6 ಮಿಲಿ ಆಂಪಿಯರ್. ಸೊ ಮಿಲಿ ಅಂದರೆ 10⁻⁻3. ಸೊ 6 1s 6 4s 4 ಡಿವೈಡೆಡ್ ಬೈ 10⁻⁻3 ಮೇಲೋಯ್ತು ಅಂದರೆ 10⁻³ ಓಮ್. ಸೊ ಇದನ್ನು 4 × 10⁻³ ಓಮ್ ಅಂತಾದರೂ ಬರಿಬೋದು, ಅಥವಾ 4 ಕಿಲೋ ಓಮ್. ಕಿಲೋ ಅಂದರೆ 10⁻⁻3. ಸೊ 4 ಕಿಲೋ ಓಮ್ ಆಯಿದ್ರು ಅಥವಾ 4 × 10⁻³ ಓಮ್ ಏನಾದರೂ ಬರಿಬೋದು, ಯಾಕಂದರೆ ಕಿಲೋ ವ್ಯಾಟ್ ಅಂದರೂ ಅಷ್ಟೇ ಅಲ್ಲ, 1000 ವ್ಯಾಟ್. ಸೊ ಸೇಮ್ ಕಿಲೋ ಅಂದರೆ 1000. ಓಕೆ, ಎ ಬ್ಯಾಟ್ರಿ ಆಫ್ 15 ವೋಲ್ಟ್. ಸೊ 15 ವೋಲ್ಟ್ ಬ್ಯಾಟ್ರಿ ಇದೆ. ಸೊ ಅದನ್ನೇನು ಮಾಡಿದ್ದಾರೆ, ರೆಸಿಸ್ಟರ್ಸ್ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ದಾರೆ, ಪಾಯಿಂಟು ಓಕೆ ಎಲ್ಲ ಇದೆ. ಹೌ ಮಚ್ ಕರೆಂಟ್ ವುಡ್ ಫ್ಲೋ ಥ್ರೂ ದ 12 ಓಮ್ ರೆಸಿಸ್ಟರ್. ಸೊ 12 ಓಮ್. ಸೊ 12 ಓಮ್ ಅಂದಿದ ತಕ್ಷಣ ಅದೊಂದು ಪರ್ಟಿಕ್ಯುಲರ್ ಅಂತಲ್ಲ, ಇದು ಸೀರೀಸು. ಸೊ ಸೀರೀಸಲ್ಲಿ ಏನು ಸೇಮ್ ಇರುತ್ತೆ, ಕರೆಂಟ್ ಸೇಮ್ ಇರುತ್ತೆ. ಸೊ ಫಸ್ಟು ಕರೆಂಟ್ ಫೈಂಡ್ ಮಾಡಬೇಕು. ಕರೆಂಟ್ ಫೈಂಡ್ ಮಾಡಬೇಕು ಅಂದರೆ ಸೀರೀಸ್ ರೆಸಿಸ್ಟೆನ್ಸ್ ಇರೋದ್ರಿಂದ RS ಫೈಂಡ್ ಮಾಡಬೇಕು. ಸೊ RS ಅಂದರೆ ಎಲ್ಲದನ್ನು ಆ್ಯಡ್ ಮಾಡಬೇಕು. ಎಲ್ಲ ಆ್ಯಡ್ ಮಾಡಿರಿ, 0.2 + 0.7 0.9 1.5 + 0.52 + 1 3 + 12 15 ಓಮ್. ಸೊ ನಾನು ಇದನ್ನು ಡೈರೆಕ್ಟಾಗಿ ಬರ್ದೆ, ಅಂದರೆ ಎಲ್ಲದನ್ನು ಆ್ಯಡ್ ಮಾಡಿ ಬರ್ದೆ. ಸೊ ಹೌ ಮಚ್ ಕರೆಂಟ್, ಸೊ ಕರೆಂಟ್ I is equal to ಅಗೇನ್ V/R. ಸೊ V ಅಂದರೆ ಎಷ್ಟು, 15 RS. ಓಕೆ, ಸೊ ದಿಸ್ ಇಸ್ RS. ಸೊ 15. ಸೊ 1 ಆಂಪಿಯರ್. ಸೊ 1 ಆಂಪಿಯರ್ ಅಂದರೆ ಏನಾಯಿತು, ಕರೆಂಟ್ ಫ್ಲೋಯಿಂಗ್ ಥ್ರೂ 12 ಓಮ್. ಸೊ ಕರೆಂಟ್ ಫ್ಲೋಯಿಂಗ್ ಥ್ರೂ 12 ಓಮ್ ಈಸ್ ಆಲ್ಸೋ 1 ಆಂಪಿಯರ್ ಬಿಕಾಸ್ ದೇ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಬಟ್ ಇಷ್ಟಕ್ಕೆ ಮುಗ್ದಿಲ್ಲ. ಆ್ಯಂಡ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಇಟ್ ಅಂದರೆ ಅಕ್ರಾಸ್ 12 ಓಮ್. ಸೀರೀಸ್ ಕನೆಕ್ಷನ್ ಇದ್ದಾಗ V1 ಅಂದರೆ ಸೀರೀಸ್ ಡಿರೈವೇಷನ್ ಮಾಡ್ಬೇಕಾದ್ರೆ V1 = IR1, V2 = IR2. ಸೊ ಸಿಮಿಲರ್ಲಿ ಇಲ್ಲಿ V12 ಅಂದರೆ 12 ಓಮ್ ರೆಸಿಸ್ಟರ್, I ಸೇಮ್ ಇರುತ್ತೆ ರೆಸಿಸ್ಟೆನ್ಸ್. ಸೊ ಕರೆಂಟ್ ಎಷ್ಟಿದೆ, 1 ಆಂಪಿಯರ್, ರೆಸಿಸ್ಟೆನ್ಸ್ ಎಷ್ಟಿದೆ, 12 ಓಮ್. ಸೊ ವಾಟ್ ಈಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ 12 ಓಮ್, ಇಟ್ ಈಸ್ 12 ವೋಲ್ಟ್. ಯೂನಿಟ್ ಬರೆಯೋದು ಮಿಸ್ ಮಾಡಬೇಡ್ರಿ. ಓಕೆ, ನೆಕ್ಸ್ಟು ಅಗೇನ್ ನಾನು ಹೇಳ್ತಿದ್ದೀನಿ, ಅಗೇನ್ ಐ ಆಮ್ ರಿಪೀಟಿಂಗ್. ಸೊ ಡಿಸ್ಕ್ರಿಪ್ಷನಲ್ಲಿ PYQs ಇದೆ, ಮತ್ತು 1 ಮಾರ್ಕು 2 ಮಾರ್ಕು 3 ಮಾರ್ಕ್ ಇದೆ. ನಿಮಗೆ ಇಷ್ಟ ಆಗಿತ್ತು ಅಂದರೆ ಈ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಸೊ ಹೌ ಮೆನಿ 176 ರೆಸಿಸ್ಟರ್ಸ್ ಆರ್ ರಿಕ್ವೈರ್ಡ್ ಟು ಕ್ಯಾರಿ 5 ಆಂಪಿಯರ್ ಆನ್ ಎ 220 ವೋಲ್ಟ್ ಲೈನ್. ಸೊ ಹೆಂಗೆ ಕನೆಕ್ಟ್ ಮಾಡಿರೋದು, ಪ್ಯಾರಲಲ್ ಕನೆಕ್ಟ್ ಮಾಡಿದ್ದಾರೆ. ಸೊ 5 ಆಂಪಿಯರ್ ಕರೆಂಟ್ ಬೇಕು, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಿದೆ, 220 ಇದೆ. ಸೊ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್ ಫೈಂಡ್ ಮಾಡ್ಕೊಳ್ರಿ ಫಸ್ಟು. ಈಕ್ವಿವೆಲೆಂಟ್ ರೆಸಿಸ್ಟರ್ 176 ಎಲ್ಲ ಪ್ಯಾರಲಲ್ ಕನೆಕ್ಟ್ ಮಾಡ್ತಾರೆ, ಅದೆಲ್ಲ ಈಕ್ವಲ್ ಇದೆ. ಸೊ ಈಕ್ವಿವೆಲೆಂಟ್ ರೆಸಿಸ್ಟೆನ್ಸ್. ಸೊ R is equal to ಸೇಮ್ V/I, ಹಿಂದೆ ಎಲ್ಲ ಮಾಡಿರೋದು ಅದೇ. ಸೊ V
ಎಷ್ಟು 220 current 5 ampere. So this will be 44 ohm. So ಎಷ್ಟು 176ನ ನಾನು ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ 44 ohm ಬರುತ್ತೆ. ಬೇರೆ ವಿಡಿಯೋಸಲ್ಲಿ ಹೇಳಿದ್ದೀನಿ. ಆರ್ ಪಿ ಈಕ್ವಲ್ ರೆಸಿಸ್ಟೆನ್ಸ್ ಇತ್ತು ಅಂದರೆ ಸೊ ಆರ್ ಪಿ ಇಸ್ ಈಕ್ವಲ್ ಟು ಆರ್ ಬೈ ಎನ್. ಸೊ ವೇರ್ ಆರ್ ಇಸ್ ಅ ವ್ಯಾಲ್ಯೂ ಆಫ್ ರೆಸಿಸ್ಟರ್, ಎನ್ ಇಸ್ ನಂಬರ್ ಆಫ್ ರೆಸಿಸ್ಟರ್ಸ್. ಸೊ ದಿಸ್ ಈಸ್ ಈಕ್ವಲ್ ಟು ಎಷ್ಟಿದೆ 44. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಆರ್? 176 ಡಿವೈಡೆಡ್ ಬೈ ಎನ್ ಗೊತ್ತಿಲ್ಲ. ಸೊ ದಿಸ್ ಇಸ್ 44. ಸೊ ಎನ್ ಮೇಲೋಯ್ತು ಅಂದರೆ ಸೊ 176 by 44. ಸೊ ಸಾಲ್ವ್ ಮಾಡಿರಿ, ಎನ್ ವಿಲ್ ಬಿ ಈಕ್ವಲ್ ಟು 4. ಸೊ ಎಷ್ಟು ರೆಸಿಸ್ಟರ್ ಬೇಕು? ಯು ರಿಕ್ವೈರ್ 4 176 ವಿಚ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲ್ ಟು ಕ್ಯಾರಿ 5 ampere ಆನ್ ಎ 220 volt line. ಎಷ್ಟು ಬೇಕು? ದ ನಂಬರ್ ಆಫ್ ರೆಸಿಸ್ಟರ್ಸ್ ಇಸ್ 4. Fine. Next, several electric bulbs designed to be used on a 220 volt, okay, are rated 10 watt. So 10 watt rating. Potential difference 220. Similarly, how many lamps can be connected in parallel with each other? Okay, maximum allowable ಹಿಂದೆ ಏನು ಮಾಡಿದ್ದೀನಿ ಸಿಮಿಲರ್ ಇದೆ. ಸೊ ಅದಕ್ಕೆ ಈ ಎರಡು ಕ್ವಶನ್ನ ಹಿಂದೆ ಮುಂದೆ ತೊಗೊಂಡೆ. ಸೊ ಇಲ್ಲೇನಿದೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಸೇಮ್ 220 ವೋಲ್ಟ್ ಇದೆ, ಕರೆಂಟ್ ಎಷ್ಟು ಬೇಕು 5 ಆಂಪಿಯರ್. ಆದರೆ ಇಲ್ಲಿ ರೆಸಿಸ್ಟೆನ್ಸ್ ಗೊತ್ತಿಲ್ಲ, ಫೈಂಡ್ ಮಾಡ್ಕೋಬೋದು. ಹೆಂಗೆ ಫೈಂಡ್ ಮಾಡ್ಬೋದು? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಗೊತ್ತು, ಪವರ್ ಗೊತ್ತು. ಸೊ ಪಿ ಮತ್ತು ವಿ ಗೊತ್ತಿದ್ದರೆ ಸೊ ಪಿ ಈಸ್ ಈಕ್ವಲ್ ಟು ವಿ ಐ. ನನಗೆ ಐ ಬೇಕಾಗಿಲ್ಲ, ಸೊ ವಿ ಹಂಗೆ ಇಡ್ತೀನಿ. ಐ ಅಂದರೆ ಏನಾಯಿತು ವಿ ಬೈ ಆರ್. ಸೊ ಏನಾಯಿತು ಫೈನಲಿ ವಿ ಸ್ಕ್ವೇರ್ ಬೈ ಆರ್. ಸೊ ಪಿ ಈಸ್ ಈಕ್ವಲ್ ಟು ವಿ ಸ್ಕ್ವೇರ್ ಬೈ ಆರ್. ಪಿ ಎಷ್ಟು? ಪಿ ಈಸ್ 220. ಪಿ 220 ಇಸ್ ಈಕ್ವಲ್ ಟು ವಿ ಸಾರಿ ಪಿ 220 ಅಲ್ಲ, ಪಿ 10. ವಿ ಸ್ಕ್ವೇರ್ ಅಂದರೆ 220 ಸ್ಕ್ವೇರ್ ಡಿವೈಡೆಡ್ ಬೈ ಆರ್. ಸೊ ಆರ್ ಫೈಂಡ್ ಮಾಡಬೇಕು. ಆರ್ ಈಸ್ ಈಕ್ವಲ್ ಟು ಆರ್ ಮೇಲೆ ಹೋಯ್ತು ಅಂದರೆ 10 ಕೆಳಗೆ ಬರುತ್ತೆ. 220 ಇಂಟು 220 ಡಿವೈಡೆಡ್ ಬೈ 10. ಸೊ ಕ್ಯಾನ್ಸಲ್ ಮಾಡಿರಿ. ದಿಸ್ ವಿಲ್ ಬಿ 484. ಎಷ್ಟು 0? 10. ಸೊ 484 ಓಮ್. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಸಿಂಗಲ್ ರೆಸಿಸ್ಟರ್. ಓಕೆ, ಸಿಂಗಲ್ ರೆಸಿಸ್ಟರ್. ಏನು ಕೇಳ್ತಿರೋದು 5 ಆಂಪಿಯರ್ ಬೇಕು 220 ವೋಲ್ಟ್. ಹಿಂದೇನು ಮಾಡಿದ್ರೆ ಸೇಮ್ ಅದೇ. ಸೊ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಫೈಂಡ್ ಮಾಡ್ತೀರಾ. ಎಷ್ಟು? ವಿ ಬೈ ಐ. ಆರ್ ಈಸ್ ಈಕ್ವಲ್ ಟು ವಿ ಬೈ ಐ. ಸೊ ವಿ 220, ಕರೆಂಟ್ 5 ಆಂಪಿಯರ್. ಎಷ್ಟು ಬರುತ್ತೆ? 44 ಓಮ್. ಸೊ ಹೌ ಮೆನಿ? ಕಿತ್ನಾ. ಸೊ ಕಿತ್ನಾ ಅಂದರೆ ಎಷ್ಟು? ಸೊ ಪ್ಯಾರಲಲ್ ಇದೆ. ಆರ್ ಪಿ ಈಸ್ ಈಕ್ವಲ್ ಟು ಆರ್ ಬೈ ಎನ್. ಸೊ ರೆಸಿಸ್ಟೆನ್ಸ್, ಪ್ರತಿ ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟು? ಪ್ರತಿ ರೆಸಿಸ್ಟೆನ್ಸ್ ವ್ಯಾಲ್ಯೂ 4840 4840 ಡಿವೈಡೆಡ್ ಬೈ ಎನ್ ಗೊತ್ತಿಲ್ಲ. ಸೊ ಇದು ಎಷ್ಟೇ ಇರಬೇಕು? 44 ಇರಬೇಕು. ಸೊ ಕ್ಯಾಲ್ಕುಲೇಟ್ ಮಾಡಿರಿ. ಎನ್ ಇಸ್ ಈಕ್ವಲ್ ಟು 4840 ಡಿವೈಡೆಡ್ ಬೈ 44. ಸೊ ಸಾಲ್ವ್ ಮಾಡಿದ್ರೆ ಅಂದರೆ 110. ಸೊ ಹೌ ಮೆನಿ ಬಲ್ಬ್ಸ್ ಕನೆಕ್ಟ್ ಮಾಡಬೇಕು? ಯು ಹ್ಯಾವ್ ಟು ಕನೆಕ್ಟ್ 110 ಬಲ್ಬ್ಸ್ ಸೊ ದಟ್ 220 ವೋಲ್ಟಲ್ಲಿ ನಿಮಗೆ 5 ಆಂಪಿಯರ್ ಬರುತ್ತೆ. ಓಕೆ, ಸೊ ಎರಡು ಸಿಮಿಲರ್. ನೆಕ್ಸ್ಟ್, ಸೊ ಹೌ ವುಡ್ ಯು ಕನೆಕ್ಟ್ 4 ರೆಸಿಸ್ಟರ್? ಓಕೆನಾ, 4 ರೆಸಿಸ್ಟರ್ಸ್. ಓಕೆ, ಸೊ ದಿಸ್ ಇಸ್ ಆ್ಯಕ್ಚುಲಿ ನಾಟ್ 4, ದಿಸ್ ಇಸ್ 3 ರೆಸಿಸ್ಟರ್ಸ್. ಓಕೆ, ಸೊ ಹೌ ವುಡ್ ಯು ಕನೆಕ್ಟ್ 3 ರೆಸಿಸ್ಟರ್ಸ್? 3 ರೆಸಿಸ್ಟರ್ ಇದೆ. ಸೊ ಪ್ರತಿ ರೆಸಿಸ್ಟೆನ್ಸ್ ವ್ಯಾಲ್ಯೂ ಎಷ್ಟು? 6 ಓಮ್. ದ ಕಾಂಬಿನೇಷನ್ ಹ್ಯಾಸ್ ಅ ರೆಸಿಸ್ಟೆನ್ಸ್ ಆಫ್ 9 ಓಮ್. ಒಂದು 9 ಇರಬೇಕು, ಇನ್ನೊಂದು 4 ಇರಬೇಕು. ಹೆಂಗೆ ಕನೆಕ್ಟ್ ಮಾಡ್ತೀರಾ? ಸೊ ನನಗೆ 3 ರೆಸಿಸ್ಟರ್ ಇದೆ, ಪ್ರತಿ ರೆಸಿಸ್ಟರ್ ವ್ಯಾಲ್ಯೂ ಎಷ್ಟು? 6 ಓಮ್. ಸೊ ಅಷ್ಟು ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರೆ ಏನು ಬರುತ್ತೆ? 18 ಬರುತ್ತೆ. ಅಷ್ಟು ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ ಆರ್ ಪಿ ಬೈ ಎನ್. ಸೊ 6/3 2 ಬರುತ್ತೆ. ನನಗೆ ಬೇಕಿರೋದು ಎಷ್ಟು? 9 ಬೇಕು. ಸೊ 9 ಬೇಕು ಅಂದರೆ ಓಕೆ ಚೆಕ್ ಮಾಡಿರಿ, ಬಟ್ ನಾನು ಡೈರೆಕ್ಟಾಗಿ ಹೇಳ್ತೇನೆ. ಸೊ 2 ಏನು ಮಾಡ್ತೀನಿ? ಪ್ಯಾರಲಲ್ ಕನೆಕ್ಟ್ ಮಾಡ್ತೀನಿ. ಸೊ 2 ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ ಎಷ್ಟಾಯಿತು? ಫಾರ್ಮುಲಾ ಆರ್ ಪಿ ಬೈ ಎನ್. ಆರ್ ಪಿ 6, ಆರ್ ಪಿ ಇಸ್ ಈಕ್ವಲ್ ಟು ಆರ್ ಬೈ ಎನ್. ಸಾರಿ, ಆರ್ ಪಿ ಇಸ್ ಈಕ್ವಲ್ ಟು ಆರ್ ಬೈ ಎನ್. ಆರ್ 6, ಎನ್ ಎಷ್ಟು? 2. ಎಷ್ಟು ಬಂತು? 3 ಓಮ್. ಇದೆರಡು ವ್ಯಾಲ್ಯೂ ಏನಾಯಿತು? 3 ಓಮ್. ಇನ್ನೊಂದು ಏನು ಮಾಡ್ತೀನಿ? ಸೀರೀಸಲ್ಲಿ ಕನೆಕ್ಟ್ ಮಾಡ್ತೀನಿ. ಸೊ ಇದು 3 ಪ್ಲಸ್ 6
ಎಷ್ಟಾಯಿತು 9 ಓಮ್. ಸೊ ಈ ಕಾಂಬಿನೇಷನ್ 9 ಓಮ್ ಬರುತ್ತೆ. 4 ಓಮ್ ಬೇಕು. ಸೊ 4 ಓಮ್ ಬೇಕು ಅಂದರೆ ಅಗೇನ್ ಸೀರೀಸು ಪ್ಯಾರಲ್ ಎರಡು ವರ್ಕೌಟ್ ಆಗಿಲ್ಲ. ಸೊ 3 ಇರೋದ್ರಿಂದ ಇನ್ನೊಂದು ಏನು ಮಾಡ್ಬೋದು, ಇದು ಚೆಕ್ ಮಾಡಿರಿ. ಎರಡು ಸೀರೀಸು 6 + 6. ಇನ್ನೊಂದು ಏನು ಮಾಡ್ತೀನಿ, ಪ್ಯಾರಲಲ್ ಕನೆಕ್ಟ್ ಮಾಡ್ತೀನಿ. ಸೊ ಎಷ್ಟಾಯಿತು 1/12 + 1/6, ಯಾಕಂದರೆ 6 + 6 ಸೀರೀಸು 12 ಆಯಿತು. ಇನ್ನೊಂದು ಪ್ಯಾರಲಲ್ಲು, ಸೊ ಎಲ್ ಸಿ ಎಮ್ಮು 12. ಸೊ 1 + ಇದು 2 × 2 × 2, ಸೊ 1 + 2 3/12. ಸೊ ಸಿಂಪ್ಲಿಫೈ ಮಾಡಿದ್ರೆ ಅಂದರೆ 1/4. ಸೊ ವಾಟ್ ಈಸ್ ಆರ್ ಪಿ? 4 ಓಮ್. ಒಂದು 9 ಬಂತು, ಇನ್ನೊಂದು 4 ಬಂತು. ದಿಸ್ ಇಸ್ ದ ಕಾಂಬಿನೇಷನ್. ಸೊ ನಿಮಗೆ 3 ರೆಸಿಸ್ಟೆನ್ಸ್ ಕೊಟ್ಟರು ಅಂದರೆ ಒಂದಷ್ಟು ಪ್ಯಾರಲ್ಲು, ಒಂದಷ್ಟು ಸೀರೀಸು, ಇಲ್ಲ ಇದೊಂದು ಕಾಂಬಿನೇಷನ್ನು ಅದೊಂದು ಕಾಂಬಿನೇಷನ್. ಇದು ಬಿಟ್ಟರೆ ಬೇರೆ ಯಾವ್ದು 4 ಕಾಂಬಿನೇಷನ್ ಬರುತ್ತೆ 3 ರೆಸಿಸ್ಟರ್ ಕೊಟ್ಟಾಗ. ಓಕೆ, ನೆಕ್ಸ್ಟ್ ಎ ಹಾಟ್ ಪ್ಲೇಟ್ ಆಫ್ ಎನ್ ಎಲೆಕ್ಟ್ರಿಕ್ ಓವನ್. ಓಕೆ, ಹಾಟ್ ಪ್ಲೇಟ್ ಇದೆ, 220 ವೋಲ್ಟ್ ಲೈನ್ ಕನೆಕ್ಟ್ ಮಾಡಿದರೆ 2 ರೆಸಿಸ್ಟರ್ಸ್ ಇದೆ, ಎ ಬಿ, ಈಚ್ 24 ಓಮ್. ಓಕೆ, ವಿಚ್ ಮೇ ಬಿ ಯೂಸ್ ಸಪ್ರೇಟಾಗಿ ಯೂಸ್ ಮಾಡ್ಬೋದು, ಸೀರೀಸಲ್ಲಿ ಯೂಸ್ ಮಾಡ್ಬೋದು, ಪ್ಯಾರಲಲ್ ಯೂಸ್ ಮಾಡ್ಬೋದು. ವಾಟ್ ಆರ್ ದ ಕರೆಂಟ್ಸ್ ಇನ್ 3 ಕೇಸಸ್? 3 ಕೇಸಸ್ ಯಾವುದು? ಒಂದು ಸಪ್ರೇಟಾಗಿ ಸೀರೀಸಲ್ಲಿ, ಸಪ್ರೇಟಾಗಿ ಒಂದು, ಸೀರೀಸಲ್ಲಿ ಒಂದು, ಪ್ಯಾರಲಲ್ ಒಂದು. ಸೊ 3 ಕನೆಕ್ಟ್ ಮಾಡಿದಾಗ ಕರೆಂಟ್ ಎಷ್ಟೆಷ್ಟು? ಸೊ ಕರೆಂಟ್ ಎಷ್ಟೆಷ್ಟು ಅಂತ ಫೈಂಡ್ ಮಾಡಬೇಕು ಅಂದರೆ ಸೊ ಒಂದೊಂದೇ ಫೈಂಡ್ ಮಾಡ್ಕೊಂಡು ಹೋಗೋಣ. ಸೊ ಸಪ್ರೇಟಾಗಿ, ಸೊ ಕರೆಂಟ್, ಓಕೆ, ಹಾಟ್ ಪ್ಲೇಟ್ ಇದು ಸಪ್ರೇಟಾಗಿ ಅಂತ ಬರೆಯೋದು. ಸೊ ಓಕೆ, ಸಪ್ರೇಟ್ ಹಂಗೆ ಇರಲಿ. ಐ, ಸೊ ಐ ಏನಾಯಿತು V/R. ಸೊ ವಿ ಎಷ್ಟು? 220. ಇದು ನಾನು ಸಪ್ರೇಟಾಗಿ ಫೈಂಡ್ ಮಾಡ್ತಿರೋದು. ಸೊ ರೆಸಿಸ್ಟೆನ್ಸ್ ಎಷ್ಟು ಪ್ರತಿಯೊಂದ್ರದ್ದು? 24. ಸೊ 220/24. ಅಗೇನ್ ಇದು ಟೆಕ್ಸ್ಟ್ ಬುಕ್ ಕ್ವಶನ್ನು. ಸೊ 220/24 9.166 ಆಂಪಿಯರ್. ಇದು ಸಪ್ರೇಟು. ಸೀರೀಸಲ್ಲಿ ಕನೆಕ್ಟ್ ಮಾಡಿದಾಗ ಫಸ್ಟ್ ಏನು ಫೈಂಡ್ ಮಾಡಬೇಕು? ಆರ್ ಎಸ್ ಫೈಂಡ್ ಮಾಡಬೇಕು. ಸೊ ಆರ್ ಎಸ್ ಈಸ್ ಈಕ್ವಲ್ ಟು ಎರಡು ಸೀರೀಸು 24 + 24 48. ಸೊ ಈಗ ಕರೆಂಟ್, ಸೀರೀಸ್ ಕರೆಂಟ್ V/RS. ವಿ 220, RS 48. ಆ್ಯಕ್ಚುಲಿ ಇಲ್ಲಿ ಅಂದರೆ 24 ಇರೋದು 48 ಆಗಿದೆ. ಸೊ 9.16 ಇರೋದು ಹಾಫ್ ಆಗಬೇಕು. ಸೊ /2 ಮಾಡಿದ್ರೆ ಅಂದರೆ 4.58 ಆಂಪಿಯರ್. ಸೊ ದಿಸ್ ಇಸ್ ದ ಸೀರೀಸ್. ಪ್ಯಾರಲಲ್ ಇಲ್ಲಿ ಏನು ಬಂದಿರುತ್ತೆ 9.166, ಇದ್ರದ್ದು ಡಬಲ್ ಆಗಬೇಕು. ಯಾಕಂದರೆ ಪ್ಯಾರಲಲ್ ರೆಸಿಸ್ಟೆನ್ಸ್ ಏನಾಗುತ್ತೆ? ಸೊ 24 ಇರೋದು ಪ್ಯಾರಲಲ್ ರೆಸಿಸ್ಟೆನ್ಸ್ 12 ಆಗುತ್ತೆ. ಸೊ ಓಕೆ, ಆರ್ ಪಿ ಡೈರೆಕ್ಟ್. ಸೊ ಆರ್ ಪಿ ಈಸ್ ಈಕ್ವಲ್ ಟು R/N. ಸೊ ಆರ್ ಎಷ್ಟು? 12. ಸೊ 12/2, ಸಾರಿ 12 ಅಲ್ಲ, ಆರ್ 24. 24/2 12. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಆರ್ ಪಿ. ಸೊ ಆರ್ ಪಿ 12 ಆಯಿತು ಅಂದರೆ ಕರೆಂಟ್ ಏನಾಗಬೇಕು? ಇಲ್ಲೇನಿದೆ ಇದಕ್ಕಿಂತ ಡಬಲ್ ಆಗಬೇಕು. ಸೊ ಐ ಪಿ ಪ್ಯಾರಲಲ್ ಕರೆಂಟ್ V/RP. ಸೊ ವಿ ಎಷ್ಟು? 220/12. ಸೊ ಫೈಂಡ್ ಮಾಡಿರಿ. 9.16 ಅಂದರೆ 18.32 ಬರಬೇಕು. 220 / ಎಷ್ಟು? 12. ಹಾಂ, 18.33 ಆಂಪಿಯರ್. ಸೊ ದಿಸ್ ಇಸ್ ದ ಪ್ಯಾರಲಲ್ ಕರೆಂಟ್. ಆಯ್ತಲ್ಲ, 3 ಕೇಸಸ್. ನೆಕ್ಸ್ಟ್, ಕಂಪೇರ್ ದ ಪವರ್ ಯೂಸ್ಡ್ ಇನ್ 4 ಓಮ್ ರೆಸಿಸ್ಟರ್. ಓಕೆ, ಕೇರ್ಫುಲ್ಲಾಗಿ ಕೇಳ್ರಿ. ಸೊ 4 ಓಮ್ ರೆಸಿಸ್ಟರಲ್ಲಿ ಎಷ್ಟು ಪವರ್ ಇದೆ? ವೆರಿ ಕೇರ್ಫುಲ್ಲಾಗಿ ಕೇಳ್ರಿ. 12 ವೋಲ್ಟ್ ಬ್ಯಾಟ್ರಿ. ಸೊ ಫಸ್ಟ್ ಏನು ಮಾಡ್ತಾರೆ? 12 ವೋಲ್ಟ್ ಬ್ಯಾಟ್ರಿ ಸೀರೀಸ್ ವಿತ್ 2 ಓಮ್ ಆ್ಯಂಡ್ 4 ಓಮ್. ಸೊ ಸೀರೀಸಲ್ಲಿ ಕನೆಕ್ಟ್ ಮಾಡೋದು. ಸೀರೀಸಲ್ಲಿ ಏನು ಸೇಮ್ ಇರುತ್ತೆ? ಕರೆಂಟ್ ಸೇಮ್ ಇರುತ್ತೆ. ಸೊ ಕರೆಂಟ್ ಫೈಂಡ್ ಮಾಡ್ಕೋಬೇಕು. ಸೊ ಕರೆಂಟ್ ಫೈಂಡ್ ಮಾಡೋದಕ್ಕಿಂತ ಮುಂಚೆ ರೆಸಿಸ್ಟೆನ್ಸ್, ಯಾಕಂದರೆ ಎರಡು ಸೀರೀಸಲ್ಲಿದೆ. 2 + 4 6 ಓಮ್. ಸೊ ಸೀರೀಸ್ ರೆಸಿಸ್ಟೆನ್ಸ್ 6 ಓಮ್ ಆಯಿತು. ಸೊ ಈಗ ಕರೆಂಟ್ ಐ ಈಸ್ ಈಕ್ವಲ್ ಟು V/RS. ವಿ ಎಷ್ಟು? 12. ಸೊ 12/RS 6. ಎಷ್ಟಾಯಿತು ಕರೆಂಟು? 2 ಆಂಪಿಯರ್. ಈಗ ಪವರ್, ಓಕೆ, ಪವರ್ VI
ಇಲ್ಲಿ ನನಗೆ ವಿ ಯೂಸ್ ಮಾಡೋದು ಬೇಡ, ಬಿಕಾಸ್ ವಾಟ್ ಈಸ್ ಕಾನ್ಸ್ಟೆಂಟ್ ಅದನ್ನು ಯೂಸ್ ತಗೊಳ್ರಿ. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಲ್ಲಿ 12 ವೋಲ್ಟ್, ಅಲ್ಲಿ ಸ್ಪೆಸಿಫಿಕ್ ಆಗಿ 4 ಓಮ್ ಕೇಳ್ತಿರೋದು. ಅಕ್ರಾಸ್ 4 ಓಮ್ ಯು ವಿಲ್ ನಾಟ್ ಬಿ ಹ್ಯಾವಿಂಗ್ ದ ಸೇಮ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸೊ ವಿ ಈಸ್ ಚೇಂಜಿಂಗ್. ಸೊ ವಿ ಚೇಂಜಿಂಗ್ ಆಗ್ತಿರೋದ್ರಿಂದ ಐ ಡೋಂಟ್ ವಾಂಟ್ ಟು ಹ್ಯಾವ್ ದಿಸ್ ವಿ. ಸೊ ವಿ ಜಾಗದಲ್ಲಿ ಏನಾಗ್ತೀನಿ ಐ ಆರ್, ಬಿಕಾಸ್ ಕರೆಂಟ್ ಇಸ್ ಸೇಮ್, ರೆಸಿಸ್ಟೆನ್ಸ್ ಇಸ್ ಸೇಮ್. ಸೊ ಏನಾಯಿತು ಐ ಸ್ಕ್ವೇರ್ ಆರ್. ಸೊ ಐ ಸ್ಕ್ವೇರ್ ಅಂದರೆ 2 ಸ್ಕ್ವೇರ್. ವಾಟ್ ಈಸ್ ದ ರೆಸಿಸ್ಟೆನ್ಸ್ 4. ಸೊ 2 2s are 4, 4 4s are 16 watt. This is the power across 4 ohm in a series combination. ಆಯ್ತಲ್ಲ. ನೆಕ್ಸ್ಟ್ ಈಗ ಅಗೇನ್ ಪ್ಯಾರಲ್, ಕೇರ್ಫುಲ್ ಆಗಿ ಕೇಳ್ರಿ. 8 ವೋಲ್ಟ್ ಬ್ಯಾಟ್ರಿ ಇದೆ, 24 4 ಓಮ್ ರೆಸಿಸ್ಟರ್. ದಿಸ್ ಇಸ್ ಪ್ಯಾರಲಲ್. ಪ್ಯಾರಲಲ್ ಏನು ಸೇಮ್ ಇರುತ್ತೆ ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ ಯು ಡೋಂಟ್ ಹ್ಯಾವ್ ಟು ಫೈಂಡ್ ದ ಆರ್ ಪಿ ಫೈಂಡ್ ಮಾಡೋ ನೆಸೆಸಿಟಿ ಇಲ್ಲ, ಬಿಕಾಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಸೇಮ್ ಇದೆ. ಫಾರ್ಮುಲಾ ಪವರ್ ವಿ ಐ, ಕರೆಂಟ್ ಈಸ್ ಚೇಂಜಿಂಗ್ ಇನ್ ಪ್ಯಾರಲಲ್. ಸೊ ಕರೆಂಟ್ನೇ ತೆಗಿತೀನಿ. ಸೊ ಕರೆಂಟ್ ತೆಗೆದ್ರೆ ಏನಾಯಿತು, ಸೊ ಕರೆಂಟ್ ಜಾಗದಲ್ಲಿ ವಿ ಬೈ ಆರ್. ಸೊ ದಿಸ್ ಇಸ್ ನಥಿಂಗ್ ಬಟ್ ವಿ ಸ್ಕ್ವೇರ್ ಬೈ ಆರ್. ಸೊ ವಾಟ್ ಈಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್? Potential difference is 8. So 8 square divided by resistance, they are asking for 4 ohm. So 8 square 64 by 4. This is nothing but 16 watt. So parallel series anta kottaga parallel alli potential difference same irutte. So make sure you have potential difference and resistor. Series alli current same irutte, make sure you have current and resistor. Don't andre ಪಿನ ಇಟ್ರಿ ಅಂದರೆ ಫೈಂಡ್ ವಾಟ್ ಈಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ 4 ಓಮ್. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ 4 ಓಮ್ ಏನಿರುತ್ತೆ ಅದನ್ನು ಕರೆಂಟ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಯು ಗೆಟ್ ದ ವ್ಯಾಲ್ಯೂ. ಸೊ ನಿಮಗೆ ಅಗೇನ್ ಇದನ್ನು ಕ್ವಿಕ್ಕಾಗಿ ಮಾಡಬೇಕು ಅಂದರೆ ಯು ಡೋಂಟ್ ಹ್ಯಾವ್ ಟು ಸಾಲ್ವ್ ದಿಸ್, ಬಟ್ ವೆರಿಫೈ ಮಾಡೋದಕ್ಕೆ ನಿಮಗೆ ಹೇಳಬೇಕು ಅಂದರೆ, ಸೊ ವಾಟ್ ಈಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ 4 ಓಮ್ ವೆನ್ ದೇ ಆರ್ ಇನ್ ಸೀರೀಸ್. ಸೊ ಏನು ಸೀರೀಸ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ V4, potential difference across 4 ohm ಏನಿದೆ V1 is equal to IR1, V2 is equal to IR2. series resistance find ಮಾಡಬೇಕಾದ್ರೆ ಫಾರ್ಮುಲಾ. ಸೊ V4 is equal to IR4. so what is the current? Value of current is 2 ampere. What is the resistance? 4. So what is the potential difference across 4 ohm? It is 8 volt. 8 volt. So ಈಗ ಕರೆಂಟ್, what is the value of current? It is 2 ampere. ಈಗ ಚೆಕ್ ಮಾಡ್ರಿ ಇದು P is equal to V 4 ohm. What is the potential difference across 4 ohm? Then into current. So what is V4? 8. What is the value of current? 2. ಎಷ್ಟು ಬಂತು 16 watt. ಹಿಂಗೆ ಮಾಡಿದ್ರಿ ಅಂದರೆ ಫೈನ್, ದಿಸ್ ಇಸ್ ಕರೆಕ್ಟ್. ವೆನ್ ಯು ಫೈಂಡ್ ವಾಟ್ ಈಸ್ V4. ಸಿಮಿಲರ್ಲಿ ಇಲ್ಲಿ ಫೈಂಡ್ ಮಾಡಬೇಕು ಅಂದರೆ ಏನು ಮಾಡಬೇಕಿತ್ತು, ಯು ಕ್ಯಾನ್ ಫೈಂಡ್ ವಾಟ್ ಈಸ್, ನಿಮಗೆ ಐನ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗಿಲ್ಲ, ಫೈಂಡ್ ವಾಟ್ ಈಸ್ ದ ಕರೆಂಟ್. ಅಗೇನ್ ಇದನ್ನು ಕ್ವಿಕ್ಕಾಗಿ ಮಾಡ್ತೀನಿ. ಸೊ ಕರೆಂಟ್ ಥ್ರೂ 4 ಓಮ್, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬೈ ರೆಸಿಸ್ಟೆನ್ಸ್. ಸೊ ವಾಟ್ ಈಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ 8, ರೆಸಿಸ್ಟೆನ್ಸ್ 4. ಸೊ ವಾಟ್ ಈಸ್ ದ ಕರೆಂಟ್ 2 ಆಂಪಿಯರ್. ಸೊ ಕರೆಂಟ್ ಈಸ್ 2 ಆಂಪಿಯರ್. ಸೇಮ್ ಮಲ್ಟಿಪ್ಲೈ ಮಾಡಿರಿ, V ಈಸ್ 8, ಕರೆಂಟ್ ಈಸ್ 2. ಸೊ 8 2s 16 ಸೇಮ್ ಬರುತ್ತೆ. ಸೊ ಎಲ್ಲಿ ಯಾವ ತೊಗೋಬೇಕು, ಹೆಂಗೆ ತೊಗೋಬೇಕು ಅನ್ನೋದು ವೆರಿ ಕೇರ್ಫುಲ್ಲಾಗಿ ತೊಗೊಳ್ರಿ. ನೆಕ್ಸ್ಟು 2 ಲ್ಯಾಂಪ್ಸ್, ಒನ್ ರೇಟೆಡ್ 100 watt to 220, ಇನ್ನೊಂದು 60 watt at 220. ಓಕೆ, ಆರ್ ಕನೆಕ್ಟೆಡ್ ಇನ್ ಪ್ಯಾರಲ್. ಫೈನ್, ಪ್ಯಾರಲ್ ಕನೆಕ್ಟ್ ಮಾಡಿದರೆ ವಾಟ್ ಕರೆಂಟ್ ಈಸ್ ಡ್ರಾನ್ ಫ್ರಮ್ ದ ಲೈನ್? ಸಪ್ಲೈ ವೋಲ್ಟೇಜ್ 220, ಎಲ್ಲ ವೋಲ್ಟೇಜ್ ಸೇಮ್ ಇದೆ. ಸೊ ಕರೆಂಟ್ ಕೇಳ್ತಿದ್ದಾರೆ. ಸಿಂಪಲ್ ಆಗಿ ಕರೆಂಟ್ ಅಗೇನ್ ಹಿಂದೆ ಹೇಳ್ದಂಗೆ, ಸೊ ಎರಡೂ ಸಪ್ರೇಟ್ ಫೈಂಡ್ ಮಾಡ್ತೀರಾ, ವೆಲ್ ಆ್ಯಂಡ್ ಗುಡ್. ಸೊ ಕರೆಂಟ್ ಓಕೆ, P ಈಸ್ ಈಕ್ವಲ್ ಟು VI. ಸೊ ಕರೆಂಟ್ ಫೈಂಡ್ ಮಾಡಬೇಕು ಫಸ್ಟ್ರಲ್ಲಿ. ಸೊ ಪವರ್ ಇದೆ, ಸೊ ಏನಾಯಿತು I1. ಸೊ ಕರೆಂಟ್ ಫೈಂಡ್ ಮಾಡಬೇಕು P1 ಬೈ V. ಸೊ P ಎಷ್ಟು 100, ಫಸ್ಟ್ ಒನ್ನು 100 ಡಿವೈಡೆಡ್ ಬೈ 220. ಸೊ ಹಿಂಗೆ ಇಡ್ತೀನಿ, ಆಮೇಲೆ ನೋಡೋಣ. ನೆಕ್ಸ್ಟು I2 ಫೈಂಡ್ ಮಾಡಬೇಕು. ಸೊ ಡೈರೆಕ್ಟಾಗಿ ತೊಗೊತೀನಿ. I2 ಈಸ್ ಈಕ್ವಲ್ ಟು P ಬೈ V2. P is 60, potential difference 220.
ಸೊ ಇದನ್ನು ಹಿಂಗೆ ಹೇಳ್ತೀನಿ. ಸೊ ಟೋಟಲ್ ಕರೆಂಟ್ ಬೇಕು. ಟೋಟಲ್ ಕರೆಂಟ್ I is equal to ಟೋಟಲ್ ಕರೆಂಟ್ ಏನಾಯಿತು I1 ಪ್ಲಸ್ I2 ಬಿಕಾಸ್ ಇಸ್ ಇನ್ ಪ್ಯಾರಲಲ್. I is equal to I1 ಪ್ಲಸ್ I2. ಸೊ I1 ಎಷ್ಟು 100/220, I2 ಎಷ್ಟು 60/220. LCM 220, 100 ಪ್ಲಸ್ 60 160. ಸಾಲ್ವ್ ಮಾಡಿರಿ. ಸೊ 16/22, so 0.727 ampere. So this is the current, that is the total current. ಆಯ್ತಲ್ಲ 0.727 ಆಯ್ತಾನೆ. 16/22 ಫೈನ್. ಓಕೆ, ನೆಕ್ಸ್ಟ್, ವಿಚ್ ಯೂಸಸ್ ಮೋರ್ ಎನರ್ಜಿ? ಯಾವುದು ಜಾಸ್ತಿ ಎನರ್ಜಿ ಯೂಸ್ ಮಾಡುತ್ತೆ? 400 ವ್ಯಾಟ್ ಲ್ಯಾಪ್ಟಾಪ್ ಇನ್ 3 hours or 2000 ವ್ಯಾಟ್ ಇನ್ 30 minutes. ಸೊ ಎನರ್ಜಿ ಇರೋದ್ರಿಂದ ಪವರ್ನ ವ್ಯಾಟಲ್ಲಿ ಇಡ್ಬೋದು, ಕಿಲೋ ವ್ಯಾಟಲ್ಲಿ ಇಡ್ಬೋದು, ನಡೆಯುತ್ತೆ. ಬಟ್ 2 ವ್ಯಾಟಲ್ಲಿದ್ದರೆ ವ್ಯಾಟಲ್ಲಿ ಇಡ್ರಿ ಅಥವಾ 2 ಕಿಲೋ ವ್ಯಾಟ್ ಒಂದೇ ಇರಲಿ. ಸೊ ಅಗೇನ್ 3 hours ಇದೆ, ಮಿನಿಟ್ಸ್ ಇದೆ. ಸೊ ಕನ್ವರ್ಟ್ ದಿಸ್ ಮಿನಿಟ್ಸ್ ಟು ಅವರ್ಸ್. ಸೊ 30 minutes ಇಸ್ 1/2 hour. ಸೊ ವಿಚ್ ಯೂಸಸ್ ಮೋರ್ ಎನರ್ಜಿ? ಸೊ ಇದರದ್ದು ಎನರ್ಜಿ ಫೈನ್, ಇದೆಲ್ಲದೆ ತೊಗೊಂಡಿರೋದ್ರಿಂದ ವಾಟ್ ಈಸ್ ದಿಸ್ ಎನರ್ಜಿ? ಎನರ್ಜಿ ಆಫ್ ಮೈಕ್ರೋವೇವ್, ಪವರ್ ಇಂಟು ಟೈಮ್. ಸೊ ಪವರ್ 2000 ಟೈಮ್ 1/2 ಎಷ್ಟಾಯಿತು? 1000 ಜೋಲ್ ಅಥವಾ 1000 ವ್ಯಾಟ್ ಅವರ್, ಎನಿಥಿಂಗ್. ಸೊ ಸಿಮಿಲರ್ಲಿ ಹಿಯರ್ ಇಲ್ಲೇನಾಯಿತು? ಪವರ್ ಅಲ್ಲ, ಎನರ್ಜಿ. ಸೊ ಎನರ್ಜಿ ಆಫ್ ಲ್ಯಾಪ್ಟಾಪ್, ಪವರ್ ಇಂಟು ಟೈಮ್. ಸೊ ಪವರ್ ಎಷ್ಟು? 400 ಟೈಮ್ 3 hours. ಸೊ 1200 ಜೋಲ್. ಸೊ 1200 ಇನ್ನೊಂದು 1000, ಯಾವ್ದು ಜಾಸ್ತಿ? 1200 ಆಯ್ತಲ್ಲ, ಮುಗೀತು. ನೆಕ್ಸ್ಟು ಲಾಸ್ಟ್ ಬಟ್ ಒನ್, ಆ್ಯನ್ ಎಲೆಕ್ಟ್ರಿಕ್ ಹೀಟರ್ ಆಫ್ ರೆಸಿಸ್ಟೆನ್ಸ್ 8 ohm. ಸೊ ಒಂದು 8 ohm ರೆಸಿಸ್ಟರ್ ಇದೆ, 15 ampere ಕರೆಂಟ್ನ ಡ್ರಾ ಮಾಡ್ತದೆ. ಸೊ 2 hour. ಕ್ಯಾಲ್ಕುಲೇಟ್ ದ ರೇಟ್ ಅಟ್ ವಿಚ್ ದ ಹೀಟ್ ಈಸ್ ಡೆವಲಪ್ಡ್ ಇನ್ ದ ಹೀಟರ್. ದ ರೇಟ್. ಸೊ ರೇಟ್ at which heat is developed. ರೇಟ್ ಅಂತ ಬಂದಾಗ ಅಗೇನ್ ಇದೊಂದು ಕ್ವಶನ್ ಇದೆ, ಇನ್ನೊಂದು ಕ್ವಶನ್ನು ಇಲ್ಲ ನೋಡಿದ್ದೀನಿ, ಐ ಶೇರ್ ವಿತ್ ಯು. ಸೊ ರೇಟ್ ಅಂತ ಬಂದಾಗ ದಿಸ್ ಇಸ್ ನಥಿಂಗ್ ಬಟ್ ಪವರ್. ಸೊ ಇಟ್ಸ್ ನಾಟ್ ಎನರ್ಜಿ, ಯು ಆರ್ ನಾಟ್ ಕ್ಯಾಲ್ಕುಲೇಟಿಂಗ್ ಎನರ್ಜಿ. ಕ್ಯಾಲ್ಕುಲೇಟ್ ದ ರೇಟ್ ಅಟ್ ವಿಚ್ ಹೀಟ್ ಅಂದಿದ ತಕ್ಷಣ ಎನರ್ಜಿ ಅನ್ಕೊಂಡ್ಬಿಡ್ತೀರ, ಬಟ್ ರೇಟ್ ಅಟ್ ವಿಚ್ ಅಂತಿರೋದು. ಸೊ ದಿಸ್ ಇಸ್ ನಥಿಂಗ್ ಬಟ್ ಪವರ್. ಸೊ ಪವರ್ ಈಸ್ ಈಕ್ವಲ್ ಟು VI. ವಿ ಇದೆಯಾ? ಇಲ್ಲ. ನೀವು ಬೇಕಾದ್ರೆ ವಿ ಫೈಂಡ್ ಮಾಡಿಕೊಂಡು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಇಲ್ಲ ಅಗೇನ್ ವಿ ಜಾಗದಲ್ಲಿ IR ತೊಗೊತೀನಿ. ಸೊ ಇಂಟು I. ಸೊ ದಿಸ್ ಇಸ್ I²R. ಸೊ ವಾಟ್ ಈಸ್ I is 15². ಸೊ ವಾಟ್ ಈಸ್ R? 8. ಸೊ 15² ಅಂದರೆ 225 ಇಂಟು 8. ಸೊ 225 ಇಂಟು 8 ಅಂದರೆ ಇಟ್ಸ್ ಲೈಕ್ 1800 ವ್ಯಾಟ್. ಅವರದೇನು ಯೂಸೇ ಆಗಿಲ್ಲ ಇನ್ಫ್ಯಾಕ್ಟ್. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವಶನ್. ಇದು ಆ್ಯಕ್ಚುಲಿ ಇದು PYQ ನೀವು ಚೆಕ್ ಮಾಡಿದ್ರೆ ಅಂದರೆ ಒಂದಲ್ಲ, ಐ ಗೆಸ್ ಹ್ಯಾವ್ ಸಾಲ್ವ್ಡ್ 3 ಪ್ರಾಬ್ಲಮ್ಸ್, ಸಿಮಿಲರ್ ಪ್ರಾಬ್ಲಮ್ಸು. ಇದಕ್ಕಿಂತ ಬೇರೆದನ್ನು ಸಾಲ್ವ್ ಮಾಡಿದ್ದೀನಿ. ಸೊ ಇರಲಿ ಅಂತ ಇನ್ನೊಂದು ಸಾಲ್ವ್ ಮಾಡ್ತಿರೋದು. ಆ್ಯನ್ ಎಲೆಕ್ಟ್ರಿಕ್ ಓವನ್ ರೇಟೆಡ್ 1200 ವ್ಯಾಟ್ ಈಸ್ ಯೂಸ್ ಫಾರ್ 2 hours a day ಎಟ್ ಟೆಲಿವಿಷನ್. ಓಕೆ, ಇನ್ನೊಂದು ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ 30 days. ಸೊ ಎಲೆಕ್ಟ್ರಿಕ್ ಓವನ್ 1200 ವ್ಯಾಟ್. ಸೊ ಪವರ್ ಆಫ್ ಓವನ್ 1200 ವ್ಯಾಟ್. ಐ ಆಮ್ ಕನ್ವರ್ಟಿಂಗ್ ಇಂಟು ಕಿಲೋವ್ಯಾಟ್. ಸೊ ದಿಸ್ ಈಸ್ ಮೋರ್ ಕನ್ವೀನಿಯಂಟ್ ಫಾರ್ ಮೀ. ಸೊ ಕಿಲೋವ್ಯಾಟ್ ಕನ್ವರ್ಟ್ ಮಾಡ್ಕೊತೀನಿ. ಟೈಮ್, ಸೊ 2 hours a day. One single day get 2 hours, but we are using it for 30 days. So what is the total time? 2 into 30, 60 hour. So energy of O1, power into time. So power is to time of O1. So power 1.2 into time 30 ಅಲ್ಲ, fine, 60. So 60 ಅಂದರೆ 72 kilowatt hour. ಒಂದಾಯ್ತಲ್ಲ. ನೆಕ್ಸ್ಟು
ಎ ಟೆಲಿವಿಷನ್ ರೇಟೆಡ್ 300 ವ್ಯಾಟ್. ಸೊ ಪವರ್ ಆಫ್ ಟೆಲಿವಿಷನ್ ಎಷ್ಟು 300 ವ್ಯಾಟ್ ಕನ್ವರ್ಟ್ ಇಂಟು ಕಿಲೋವ್ಯಾಟ್ 0.3 ಕಿಲೋವ್ಯಾಟ್. 300 by 1000 0.3 ಕಿಲೋವ್ಯಾಟ್. ನೆಕ್ಸ್ಟು 5 hours a day. ಸೊ ಟೈಮ್ ಆಫ್ ಟೆಲಿವಿಷನ್ 5 hours a day ಇಂಟು ಐ ಆಮ್ ಯೂಸಿಂಗ್ ಫಾರ್ 30 days. 30 ಎಷ್ಟಾಯಿತು 150 hour. ಸೊ ಎನರ್ಜಿ ಆಫ್ ಟೆಲಿವಿಷನ್ ಎಷ್ಟಾಯಿತು 0.3 ಇಂಟು 150. ಸೊ ಸಾಲ್ವ್ ಮಾಡಿದ್ರೆ ಅಂದರೆ ಸಮ್ 45 ಕಿಲೋವ್ಯಾಟ್ ಅವರ್. ಟೋಟಲ್. ಸೊ ವಾಟ್ ಈಸ್ ದ ಟೋಟಲ್? ಓಕೆ, ವಾಟ್ ಈಸ್ ದ ಟೋಟಲ್ ಎನರ್ಜಿ? ಟೋಟಲ್ ಎಷ್ಟು? ಎರಡನ್ನೂ ಆ್ಯಡ್ ಮಾಡಬೇಕು. ಸೊ ಒಂದು 72 ಇನ್ನೊಂದು 45. ಎಷ್ಟಾಯಿತು 70 110 117. ಸೊ 117 ಕಿಲೋವ್ಯಾಟ್ ಅವರ್. ಬಟ್ ಇಷ್ಟೇ ಅಲ್ಲ, ದೇ ಆರ್ ಆಸ್ಕಿಂಗ್ ದ ಕಾಸ್ಟ್. 1 ಕಿಲೋವ್ಯಾಟ್ ಅವರ್ಗೆ 3 ರೂಪಾಯಿ. ಸೊ ಟೋಟಲ್ ಕಾಸ್ಟ್. ಸೊ 117 ಇಂಟು 3. ಸೊ ಸಾಲ್ವ್ ಮಾಡಿರಿ. 117 ಇಂಟು 3 ಅಂದರೆ 110 330 351 351 rupees. So this is the total cost. Done. ಸೊ ಬೇರೆ ಏನಾದರೂ ಎಲೆಕ್ಟ್ರಿಸಿಟಿಯಿಂದ ಏನು ಸ್ಪೆಸಿಫಿಕ್ ಆಗಬೇಕು ಅಂದರೆ ಕಮೆಂಟ್ ಮಾಡಿರಿ. ದಟ್ಸ್ ಆಲ್. ಸೊ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹೋಪ್ ಯು ಲೈಕ್ ಡಿಟ್. ಥ್ಯಾಂಕ್ ಯು. ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.